ನಮಸ್ಕಾರ. ಇದು ಟಿವಿ ವಿಕ್ರಮದ ಕೇಸರಿ ಬಾತ್, ನಿಮ್ಮ ರುಚಿ ಅಭಿರುಚಿಯ ಮಾತು. ಹೋದ ಸಂಚಿಕೆದಾಗ ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಾಗ ನಡೆಯತ್ತಾರಂತ ಈ ಅವರೇ ಬೇಳ ಮೇಳಕ್ ಬಂದಿ ನೋಡ್ರಿ. ಅವಾಗ ಬಂದಕ್ಕಿನ ಇಲ್ಲೇ ಇದೀನಿ, ಯಾಕಂದ್ರ ಏನ್ ಜನ ಜಾತ್ರೆ ಅಂತೀನಿ. ಎಷ್ಟು ಮಂದಿ ಬಂದಾರಲ್ಲ, ಅದಕ್ ತಕ್ಕನಾಗಿ ಅಷ್ಟ ವೆರೈಟಿ ಅವರೇ ಕಾಳದ್ದು ಐಟಮ್ಸ್ ಒಂದಿಲ್ಲ ಅಂತಿಲ್ಲ, ಈ ಐಟಮ್ ಇಲ್ಲ ಅಂತಿಲ್ಲ ನೋಡ್ರಿ. ಅಷ್ಟು ಡಿಫ್ರೆಂಟ್ ವೆರೈಟಿ ಐಟಮ್ ಗಳೆಲ್ಲ ಅದಾವ. ಹಂಗ ನಡು ಮಂದಿ ಬರ್ತಿರ್ತಾರ. ಏನ್ ಟೆನ್ಷನ್ ತಗೋಬೇಡ್ರಿ. ನೋಡ್ರಿ, ಕೈಯಾಗ ಐಟಮ್ ಹಿಡ್ಕೊಂಡ ಶುರು ಮಾಡೋಣ ಅಂತ ಅನ್ಕೊಂಡಿನಿ. ನನ್ನ ಕೈಯಾಗ ಈ ಅವರೇ ಬೇಳೆ ಮೇಳದಾಗ ಅವರೇ ಕಾಳಿನಿಂದ ಮಾಡಿದಂತ ಜಾಮೂನು ಮತ್ತು ಜಿಲೇಬಿ ಅದ ನೋಡ್ರಿ. ಇಮ್ಯಾಜಿನರೇ ಮಾಡ್ಲಿಕ್ಕೆ ಆಗ್ತದ? ಅವರೇ ಕಾಳ ಒಂದು ಬಳಸಿ ಐಸ್ ಕ್ರೀಮ್ನು ಅದ, ಇಲ್ಲಿ ಜಾಮೂನ್ ಅದ, ಜಿಲೇಬಿ ಅದ, ಎಲ್ಲ ಅದ. ಫಸ್ಟ್ ಗ ತಿಂದು ನೋಡೇ ಬಿಡೋಣ ಹೆಂಗಂದ್ರ ಜಿಲೇಬಿ ಹೆಂಗದ ಅಂತ ಹೇಳಿ. ಇದ್ರ ಕಲರ್ ನೋಡಿದ್ರೆ ಗೊತ್ತಾಗ್ಲಿಕತ್ತದ. ಸ್ವಲ್ಪ ಗ್ರೀನ್ ಶೇಡ್ ಅದ, ಹಸಿರು. ಅವರೇ ಬೇಳೆ ಹೆಂಗಿರ್ತೈತ್ಲ ಅವರೇ ಕಾಳು, ಆ ಶೇಡ್ ಬಂದದ ಇದಕ್ಕ. ಅವರೇ ಕಾಳು ಹಾಕಿದ ಜಿಲೇಬಿ ಮತ್ತ ಜಾಮೂನ್ ನೋಡ್ರಿ ಎಂತ ದೊಡ್ಡದ, ಮಸ್ತ್ ಅದ. ನೋಡ್ಲಿಕ್ಕರೆ ಭಾರಿ ಕಾಣ್ಲಿಕತ್ತದ. ಜಾಮೂನ್ ಹೆಂಗೋ ಅವರೇ ಬೇಳೆದ ಹೆಂಗ್ ಟೇಸ್ಟ್ ಬರ್ತದ ಅಂತ ನನಗ ಕುತೂಹಲ ಬಹಳ ಅದ. ತಿಂದು ನೋಡಿದ್ಮೇಲೆ ಹೇಳ್ತೀನಿ ಹೆಂಗ್ ಅನಸ್ತದ ಅಂತ ಹೇಳಿ. ವಾ, ಮೊದಲ ಲುಕ್ ಅಂಡ್ ಫೀಲ್ ನೋಡ್ರಿ, ನೋಡ್ಲಿಕ್ನು ಅಷ್ಟೇ ಚಂದ ಅದ ಜಾಮೂನ್. ಈ ಚಮಚ ಹಾಕದ ಕೂಡಲೇನೆ ಎಷ್ಟು ಸಾಫ್ಟ್ ಅನ್ಸ್ಲಿಕತ್ತದ. ಚಮಚಾದ ಫೀಲೇ ಭಾರಿ ಬರ್ಲಿಕತ್ತದ, ಅಗದಿ ಸಾಫ್ಟ್. ನೋಡ್ರಿ ಅವರೇ ಬೇಳೆ ಜಾಮೂನ. ಏನ್ ಮಸ್ತ್ ಅದ ರೀ ಟೇಸ್ಟ್. ನನಗ್ ಖರೇನು ಸ್ವೀಟ್ಸ್ ಅಂದ್ರೆ ಇಷ್ಟ ಆಗಲ್ಲ ನೋಡ್ರಿ. ಆಟೋನೇ ಒಳಗ್ ಬರ್ಲಿಕತ್ತದ, ಆಟೋದಾಗ ಚಿಕ್ಕಿ ಹೋಗ್ಲಿಕತ್ತಾವ ನೋಡ್ರಿ. ಅವ್ರಿ ಕಾಳದು ಚಿಕ್ಕಿ ಒಂದ್ ಎತ್ಕೊಂಡ್ ಬಿಡೋಣ ಹಂಗೆ, ಬೇಡ ಹಂಗೆಲ್ಲ ಬೇಡ. ಏನ್ ಜಾಮೂನ್ ರೀ, ಭಾರಿ ಟೇಸ್ಟ್ ಅದ ನೋಡ್ರಿ. ಖರೆ ಹೇಳ್ತೀನಿ, ಸ್ವೀಟ್ಸ್ ಇಷ್ಟ ಆಗಲ್ಲ ಅನ್ನೋರಿಗೆ ಇಷ್ಟು ಚಂದ ಹತ್ಲಿಕತ್ತದ. ಇನ್ನು ಸ್ವೀಟ್ ಪ್ರಿಯರು, ಸಿಹಿ ಪ್ರಿಯರಿಗೆ ಹೆಂಗ್ ಇರಬಾರ್ದದು, ಭಾರಿ ಟೇಸ್ಟ್ ಅದ. ಮಸ್ತ್ ಅದ ನೋಡ್ರಪ್ಪ ಜಾಮೂನ್, ಭಾರಿ ಫಸ್ಟ್ ಕ್ಲಾಸ್ ಅದ. ಇದರಾಗೂ ಅವರೇ ಬೇಳೆದ ಫ್ಲೇವರ್ ಬರ್ಲಿಕತ್ತದ. ಬಾಯಾಗ ಇಟ್ರೆ ಕರಗ್ಲಿಕತ್ತದ, ಆದ್ರೆ ಯಾಕರೆ ಕರಗ್ಲಿಕತ್ತದ ಅಂತ ಮನ್ಸಿಗೆ ಹತ್ಲಿಕತ್ತದ. ಅಷ್ಟ್ ಮಸ್ತ್ ಅದ. ಈ ಜಾಮೂನ್ ಮುಗಿಲಾರ್ದ ಇರ್ಲಿ, ಹಿಂಗೆ ಇರ್ಲಿ ಅನ್ಸ್ಲಿಕತ್ತದ, ಅಷ್ಟ್ ಮಸ್ತ್ ಅದ, ಭಾರಿ ಅದ. ಸೂಪರ್. ಇನ್ನು ಜಿಲೇಬಿ ತಿಂದು ನೋಡ್ಬಿಡೋಣ. ಅಗದಿ ಫಸ್ಟ್ ಕ್ಲಾಸ್. ನಮ್ಮ ಕಲ್ಪನೆಗೂ ನಿಲುಕದ ರುಚಿ ಅದ ನೋಡ್ರಪ್ಪ ಇದ್ರಾಗ, ಭಾರಿ ಮಸ್ತ್ ಅದ. ಜಿಲೇಬಿನು ಮ್ಯಾಲ ಕ್ರಿಸ್ಪಿ ಲೇಯರ್, ಕರ್ಮ್ ಅನ್ಸಾಕತ್ತದ. ಒಳಗ್ ಜ್ಯೂಸಿ. ಅಮೃತ ಅಂತಾರಲ್ಲ ಹಂಗದ ನೋಡ್ರಿ. ಖರೆ ಹೇಳ್ತೀನ್ರಪ್ಪ, ನನಗ್ ಒಟ್ಟ ಸ್ವೀಟ್ಸ್ ಸಿಹಿ ಅಂದ್ರು ಒಲ್ ಅಂತಿದ್ದೆ. ಇದೆಲ್ಲ ತಿಂದಾದ್ಮೇಲೆ ಮತ್ತೆ ನಾ ಸ್ವೀಟ್ ತಿನ್ಲಿಕ್ಕೆ ಅವರೇ ಬೇಳೆ ಮೇಳಕ್ಕೆ ಬರ್ಬೇಕಾಗ್ತದ. ಅಷ್ಟು ಭಾರಿ ಅದ ನೋಡ್ರಿ, ಫಸ್ಟ್ ಕ್ಲಾಸ್. ಸೂಪರ್, ಅಗದಿ ಅದ್ಭುತ ಅಂದ್ಯ, ಅತ್ಯದ್ಭುತ ಟೇಸ್ಟ್, ಭಾರಿ ಮಸ್ತ್. ಸಿಹಿ ತಿಂತಾನೆ ಇನ್ನ ಇವತ್ತಿನ ಸಂಚಿಕೆದಾಗ ಅವರೇ ಕಾಳದು ಏನೇನು ವೆರೈಟೀಸ್ ಅದಾವಲ್ಲ ಅವೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ. ಇಲ್ಲಿನ ಜನ ಏನ್ ಹೇಳ್ತಾರ, ಇಲ್ಲಿ ಮಂದಿ ಬಂದು ಎಷ್ಟು ಎಂಜಾಯ್ ಮಾಡ್ಲಿಕತ್ತಾರ ಎಲ್ಲ ಕೇಳೋಣ. ಬರ್ರಿ ಹೋಗೋಣ. ಅವರೇ ಬೇಳೆ ಮೇಳದಲ್ಲಿ ಎಲ್ಲ ತಿನ್ನೋದು ಬಿಟ್ಟು ಸೆಲ್ಫಿ ತಗೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ. ಬನ್ರಿ ನೋಡೋಣ, ಬಹುಶಃ ಏನೂ ಸಿಕ್ಕಿರ್ಲಿಕ್ಕೆಲ್ಲ ಕಾಣುತ್ತೆ. ಹಲೋ, ಎಲ್ಲ ಸೆಲ್ಫಿ ತಗೊಳ್ಳೋದ್ರಲ್ಲಿ ಬಿಸಿ ಇದ್ದೀರಲ್ಲ, ಏನೇನು ತಿಂದ್ರಿ? ಏನೂ ಇಲ್ಲ. ಓ, ಅದಕ್ಕೆ ಸೆಲ್ಫಿ ತಗೋತಾ ಇದ್ದೀರಾ? ಕ್ಯೂ ಇದೆ ಆಕ್ಚುಲಿ, ನಾವು ಇನ್ನೂ ಏನು ಟ್ರೈ ಮಾಡಿಲ್ಲ. ಅಂದ್ರೆ ಎಲ್ಲಿ ಕ್ಯೂ ಕಡಿಮೆ ಇದೆ ಅಂತ ಹುಡುಕ್ತಾ ಇದ್ದೀರಾ ಅಥವಾ ಏನು ಐಟಮ್ ಆಲ್ರೆಡಿ ರೆಡಿ ಇದೆ, ನಾವು ಜಿಲೇಬಿ ತಿನ್ಬೇಕು ಅಂತಾನೆ ಅನ್ಕೊಂಡಿದೀವಿ. ಸೊ ಬಟ್ ಕ್ಯೂ ಇದೆ.
ಹೇಗೆ ಅನಿಸ್ತಾ ಇದೆ ಇಷ್ಟು ದೊಡ್ಡ ಜಾತ್ರೆ ಆ್ಯಕ್ಚುಲಿ ನಾನು ಇಷ್ಟೊಂದು ಕ್ಯೂ ಇರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಬಂದ್ವಿ ಆಫೀಸ್ ಮುಗಿಸ್ಕೊಂಡು. ಬಟ್ ಇಲ್ಲಿ ನೋಡಿದ್ರೆ ತುಂಬ ಕ್ಯೂ ಇದೆ, ಏನು ತಿನ್ನಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ವೆರೈಟಿ ಆಫ್ ಫುಡ್ಸ್ ಇದೆ. ಸೊ ವಿ ಹ್ಯಾವ್ ಟು ಟ್ರೈ. ಒಂದಿಷ್ಟು ಲಿಸ್ಟರ ಮಾಡ್ಕೊಂಡಿರ್ಬೇಕಲ್ಲ, ಏನು ತಿನ್ಬೇಕು ಅನ್ಕೊಂಡು. ನಿಮ್ಮದು ಸಜೆಷನ್ ಅಂತ ಟ್ರೈ ಮಾಡಿದ್ರಿ? ನಾನು ಇಲ್ಲಿ ಉಪ್ಪಿಟ್ಟು ತಿಂದೆ, ಚೆನ್ನಾಗಿದೆ. ಬಿರಿಯಾನಿ ತುಂಬ ಚೆನ್ನಾಗಿದೆ, ಅವರೆಕಾಳು ಬಿರಿಯಾನಿ. ಎಸ್, ಅವರೆಕಾಳು ಬಿರಿಯಾನಿ ಇದೆ, ಅವರೆಕಾಳು ಪಲಾವ್ ಇದೆ, ಪಾನಿಪುರಿ ಇದೆ, ದೋಸೆ ಉಪ್ಪಿಟ್ಟು ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಿರಿಯಾನಿ ಎಲ್ಲನೂ ಚೆನ್ನಾಗಿದೆ ಆಲ್ಮೋಸ್ಟ್. ಯಾ ಸದ್ಯಕ್ಕೆ ಟ್ರೈ ಮಾಡಿದ್ದೀನಿ ನಾನು ಕೂಡ. ನೀವು ತಿಂದುಬಿಡಿ. ಆಲ್ ದ ಬೆಸ್ಟ್, ಬೇಗ ಸಿಗಲಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಶ್ರೀನಾಥ್ ಅಂತ. ಯಾವುದಕ್ಕೋಸ್ಕರ ಇಲ್ಲಿ ಕ್ಯೂ ಅಲ್ಲಿ ನಿಂತೀರಿ ನೀವೀಗ? ಅದಕ್ಕೋಸ್ಕರ ಉದ್ದಿನ ವಡೆ, ಸಾರಿ ಮಸಾಲೆ ವಡೆಗೆ. ಮಸಾಲೆ ವಡೆ ನೋಡಿ ಎಷ್ಟುದ್ದ ಕ್ಯೂ ಇದೆ. ಏನು ಅಲ್ಲ, ಗೊತ್ತೇ ಇರಲಿಲ್ಲ ಇಷ್ಟು ಕ್ಯೂ ಇದೆ ಅಂತ, ನಿಜವಾಗ್ಲೂ ಗೊತ್ತಿರಲಿಲ್ಲ ನಮಗೆ. ಬಂದಮೇಲೆ ಭಾಳ ಇದಾಯಿತು, ಆಶ್ಚರ್ಯ ಆಯಿತು. ಅಲ್ಲ ಏನು ತಿಂದಿದ್ದೀರಾ ಆಲ್ರೆಡಿ? ಏನಾದರೂ ಆಲ್ರೆಡಿ ರೊಟ್ಟಿ ತಿಂದಿದ್ದೀವಿ. ಇನ್ನು ನಮ್ಮ ವೈಫ್ ಬಂದಿದ್ದಾರೆ, ಅವರು ಹೋಳಿಗೆ ಹತ್ರ ನಿಂತಿದ್ದಾರೆ. ಅಂದರೆ 4-5 ಐಟಮ್ ಬೇಕು ಅಂದರೆ ಫ್ಯಾಮಿಲಿ ಎಲ್ಲ ಬರಬೇಕು, ಒಂದೊಂದು ಕಡೆ ಒಬ್ಬೊಬ್ರು ನಿಂತ್ಕೋಬೇಕು, ಆವಾಗಲೇ ಸಿಗತ್ತೆ. ಇಲ್ಲಾಂದರೆ ಭಾಳ ಕಷ್ಟ. ನೀವೇ ನೋಡಿದಿರಲ್ಲ ಎಷ್ಟು ರಶ್ ಇದೆ ಅಂತ. ಭಾಳ ಆನಂದ ಸಾಗರ ಎಲ್ಲರೂ ಒಂದೊಂದು ಕ್ಯೂ ಅಲ್ಲಿ ನಿಂತಿರ್ಬೇಕು. ಭಾಳ ಇದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಎಸ್, ನಡೀಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾ ಅಂತೇಳಿ. ಮಧ್ಯಾಹ್ನ ಬಂದು ಹೋಗಿದ್ದೆ, ನಾನು ಗೂಗಲ್ ಪೇ ನೆಟ್ವರ್ಕ್ ಸಿಗಲಿಲ್ಲ ಅಂಥೇಳಿ ಇವಾಗ ಕ್ಯಾಶ್ ತೊಗೊಂಡು ಮತ್ತೆ ಬಂದಿದ್ದೀನಿ. ನಮ್ಮ ಅಮ್ಮಂಗೆ ಜಿಲೇಬಿ ಜಾಮೂನ್ ತೊಗೊಂಡು ಹೋಗೋಣ ಅಂತ. ಏನೇನು ತಿಂದ್ರಿ ಮಧ್ಯಾಹ್ನ ಬಂದಾಗ? ಆ್ಯಕ್ಚುಲಿ ಮಧ್ಯಾಹ್ನ ಬಂದಾಗ ನಾನು ಏನೂ ತಿನ್ನಲಿಲ್ಲ, ಬಿಕಾಸ್ ಯಾವುದೂ ನನಗೆ ಸಿಗಲಿಲ್ಲ, ನೆಟ್ವರ್ಕೇ ಸಿಗಲಿಲ್ಲ ಪೇ ಮಾಡೋದಕ್ಕೆ. ಅದಕ್ಕೆ ಮನೆಗೆ ಹೋಗಿ ಕ್ಯಾಶ್ ತೊಗೊಂಡು ಮತ್ತೆ ಈವ್ನಿಂಗ್ ಬಂದಿದ್ದೀನಿ. ಈಗೇನು ತಿಂದ್ರಾ? ಈಗಿಲ್ಲ, ಲೈನಲ್ಲಿ ನಿಂತಿದ್ದೀನಿ. ಒಂದೊಂದು ಲೈನಿಗೂ ಅಂದರೆ ಇಷ್ಟು ಕ್ಯೂ ಇದೆ ಒಂದೊಂದು ಐಟಮ್ ತೊಗೊಳೋದಕ್ಕೂ. ಪರವಾಗಿಲ್ಲ, ಆದರೂ ನಮ್ಮ ಅಮ್ಮನಿಗೋಸ್ಕರ ಜಾಮೂನ್ ಜಿಲೇಬಿ ತೊಗೊಳೋದಕ್ಕೆ ನಿಂತಿದ್ದೀನಿ. ನಿಮ್ಮ ಫೇವ್ರೇಟ್ ಏನಿಲ್ವಾ ಇಲ್ಲಿ? ಒಬ್ಬಟ್ಟಿದೆ, ಅಕ್ಕಿ ರೊಟ್ಟಿನೂ ಇದೆ. ಬಟ್ ಒಂದು ಐಟಮ್ಗೆ ಇಷ್ಟೊಂದು ಕ್ಯೂ ಇರೋದ್ರಿಂದ ಪರವಾಗಿಲ್ಲ, ವೆಯ್ಟ್ ಮಾಡಿ 10 o'clock ಆದರೂ ಪರವಾಗಿಲ್ಲ, ತಿನ್ಕೊಂಡು ಹೋಗೋಣ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್, ನಿಮಗೆ ಎಲ್ಲ ಬೇಗ ಸಿಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ಹರ್ಷಿತಾ ಅಂತ. ಓಕೆ, ಇಲ್ಲಿ ಏನೇನು ಟೇಸ್ಟ್ ಮಾಡಿದ್ರಾ? ಮಾಡಿದ್ದೀನಿ. ಆ್ಯಕ್ಚುಲಿ ಅವರೆಕಾಯಿ ರೊಟ್ಟಿ ಮತ್ತು ಗೋಬಿ ಟೇಸ್ಟ್ ಮಾಡಿದ್ದೀವಿ. ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ. ವರ್ಕ್ ಮುಗಿಸ್ಕೊಂಡು ಬಂದಿರೋದು ನಾನು, ನಮ್ಮ ಪೇರೆಂಟ್ಸ್ ಎಲ್ಲ ಒಂದೊಂದು ಕ್ಯೂನಲ್ಲಿ ನಿಂತ್ಕೊಂಡು ತೊಗೊತಾ ಇದ್ದೀವಿ. ತುಂಬ ರಶ್ ಇದೆ. ತುಂಬ ಅನಿಸ್ತು? ಮಂಚೂರಿ ತಿಂದ್ರಾ? ಯಾ, ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಮತ್ತೇನು ಟೇಸ್ಟ್ ಮಾಡಿದ್ರಿ? ಅವರೆಕಾಯಿ ರೊಟ್ಟಿ ಹೇಗಿತ್ತು? ಅದು ಚೆನ್ನಾಗಿತ್ತು. ಮನೇಲಿ ಮಾಡ್ಕೊಳ್ತೀರಾ? ಮಾಡ್ಕೊಡ್ತಾರಾ? ಮಾಡ್ತಾರೆ. ಏನು ಡಿಫ್ರೆಂಟ್ ಅನಿಸ್ತು? ಆ್ಯಕ್ಚುಲಿ ಅವರೆಕಾಯಿ ಸಾರು ತುಂಬ ಟೇಸ್ಟಿಯಾಗಿತ್ತು, ಅದನ್ನು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಲಿಸ್ಟಲ್ಲಿ ಏನೇನಿದೆ ನಿಮ್ಮದು? ಇವಾಗ ಜಿಲೇಬಿ ಕ್ಯೂ ನಿಂತಿದ್ದೀನಿ, ಸ್ವೀಟ್ಸ್ ಟೇಸ್ಟ್ ಮಾಡಬೇಕು ಇವಾಗ. ಸೊ ಆಮೇಲೆ ಹೋಳಿಗೆ ಟ್ರೈ ಮಾಡಬೇಕು ಅಂತ ಇದೀವಿ, ಸ್ಪೆಷಲ್ ಅಲ್ವಾ ಹೋಳಿಗೆ ಸ್ವಲ್ಪ, ಅದಕ್ಕೆ ಅದನ್ನು. ಓಕೆ, ಆಲ್ ದ ಬೆಸ್ಟ್, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಿಮಗೆ? ರಿಯಲಿ ಇಟ್ಸ್ ಆಂಬಿಯನ್ಸ್ ಇಸ್ ಸೂಪರ್. ಆ್ಯಂಡ್ ಏನು ಹೇಳ್ತಾರೆ, ಇಷ್ಟು ಜನ ಬಂದಿದ್ದಾರೆ ಅಂತಂದರೆ, ವೆಜಿಟೇರಿಯನ್ ಲವರ್ಸ್ ಇಷ್ಟು ಜನ ಇದ್ದಾರೆ ಅಂತಂದರೆ ಗ್ರೇಟ್. ವೆಜಿಟೇರಿಯನ್ಸ್ ಇನ್ನೂ ಡಬಲ್ ಆಗಬೇಕು ಅಲ್ವಾ? ನಾವೆಲ್ಲ ವೆಜಿಟೇರಿಯನ್. ನಾನು ತುಂಬ ಚೆನ್ನಾಗಿದೆ ಮ್ಯಾಮ್. ಬೇರೆ ಏನು ಟ್ರೈ ಮಾಡಿದ್ರಿ ಇವತ್ತು? ದೋಸೆ, ಪಡ್ಡು ಮತ್ತು ಐಸ್ ಕ್ರೀಮ್ ತಂದೆ, ಚಾಟ್ಸ್. ಏನು ಇಷ್ಟ ಆಯ್ತು ನಿಮಗೆ? ತುಂಬ ಚಾಟ್ಸ್ ತುಂಬ ಇಷ್ಟ ಆಯಿತು. ಚಾಟ್ಸ್ ಎಲ್ಲ ಅವರೆಕಾಳು ಫ್ಲೇವರ್ ಬರ್ತಾ ಇತ್ತಾ? ಹಾಂ, ಬರ್ತಾ ಇದೆ. ಪಾನಿಪುರಿ. ನಿಮ್ಗೆ ಏನು ಇಷ್ಟ ಆಯ್ತು? ನನಗೆ ಪಾನಿಪುರಿ ಇಷ್ಟ ಆಯಿತು. ಪಾನಿಪುರಿ ನನಗೆ ಇಷ್ಟ ಆಯಿತು. ಓಕೆ, ರೆಗ್ಯುಲರ್ ಆಗಿ ತಿನ್ನೋ ಪಾನಿಪುರಿ ಇದು ಏನು ಡಿಫ್ರೆನ್ಸ್ ಅಂತ? ಅವರೇ ಬೇಳೆ ಮಿಕ್ಸ್ ಇದೆ, ಮತ್ತು ಸಮ್ ಡಿಫ್ರೆಂಟ್ ಟೇಸ್ಟ್ ಇದೆ. ಟೇಸ್ಟ್ ವೈಸ್ ಡಿಫ್ರೆಂಟ್ ಇದೆ, ಚೆನ್ನಾಗಿದೆ. ನೀವು ಮತ್ತೆ ಏನೇನು ಟೇಸ್ಟ್ ಮಾಡಿದ್ರಿ ಸರ್? ಪಡ್ಡು ಟೇಸ್ಟ್ ಮಾಡಿದೆ. ಪಡ್ಡು ಚೆನ್ನಾಗಿತ್ತು ಹೇಳೋದಕ್ಕೆ. ಪಡ್ಡು ಅಷ್ಟೇನಾ? ಇಷ್ಟು ದೊಡ್ಡ ಮೇಳದಲ್ಲಿ ಬಂದು ಐಸ್ ಕ್ರೀಮ್ ಪಡ್ಡು ಎಲ್ಲ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಮಾಡಿದ್ವಿ, ಅದರಲ್ಲಿ ಇಷ್ಟ ಆಗಿದ್ದು ಅಂತ ನಾನು ಹೇಳಿದ್ದು. ನನಗೆ ಈ ಐಸ್ ಕ್ರೀಮಲ್ಲಿ ಹೆಂಗೆ ಅವರೇ ಬೇಳೆದು ಫ್ಲೇವರ್ ಬರ್ತಾ ಇದೆಯಾ? ಜಸ್ಟ್ ಆಫ್ಕೋರ್ಸ್ ಬರ್ತಾ ಇದೆ, ಚಿಕ್ಕ ಫ್ಲೇವರ್ ಥರನೇ ಅವರೇ ಬೆಳೆದು ಇದೆ ಟೇಸ್ಟ್. ಇಲ್ಲಿ ಫುಲ್ಲು ಅಟ್ರಾಕ್ಟಿವ್ ಆಗಿ ಕೋಡ್ಬಳೆ ಎಲ್ಲ ಕಾಣ್ತಾ ಇದೆ. ಅವರೆಕಾಳ್ದು ನೋಡಿಬಿಡೋಣ ಹೆಂಗೆ ತಿಂದು ಹೇಗೆ ಅನಿಸ್ತಾ ಇದೆ ಅಂಥೇಳಿ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ನನ್ನ ಹೆಸರು ಸರಸ್ವತಿ ಅಂತ. ಕೋಡ್ಬಳೆ ಎಲ್ಲ ತಿಂತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ ಮ್ಯಾಮ್. ನಾವು ಇಷ್ಟು ದಿನ ಬಂದಿರಲಿಲ್ಲ, ಒಂದು ದಿನ ಇದು ಫಸ್ಟ್ ಟೈಮ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಬಿಸಿ ಆಗಿದೆ, ತಿಂತಾ ಇದ್ದೀವಿ. ಏನೇನು ತಿಂದ್ರಿ? ಪಕೋಡ ತಿಂದ್ವಿ, ಕೋಡ್ಬಳೆ ತಿಂದ್ವಿ, ಮತ್ತು ರೋಮಲಿ ರೊಟ್ಟಿ ಮತ್ತು ಕರಿ ತಿಂದ್ವಿ. ತಿಂದಿದ್ದಷ್ಟು ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿದೆ. ಮ್ಯಾಮ್, ನನಗೆ ಪಕೋಡ ತುಂಬ ಇಷ್ಟ ಆಯಿತು. ಅವಲಕ್ಕಿ ಪಕೋಡ ತುಂಬ ಚೆನ್ನಾಗಿದೆ. ಕ್ರಿಸ್ಪಿ, ಹಿತ್ಕಿನ ಬೇಳೆ ಪಕೋಡ ತುಂಬ ಕ್ರಿಸ್ಪಿಯಾಗಿದೆ, ಟೇಸ್ಟಿಯಾಗಿದೆ. ಹೊಸ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ನೀವೇನು ತಿಂದ್ರಿ?
ನಾನು ಸೇಮ್ ತಿಂದೆ ಮ್ಯಾಮ್. ಇದು ರೊಟ್ಟಿ, ರೋಮಾಲಿ ರೊಟ್ಟಿ, ಕೋಡ್ಬಳೆ, ಕ್ರಿಸ್ಪು, ಇದ್ಕಿನ ಬೇಳೆ ಕ್ರಿಸ್ಪು, ಅದೊಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಕ್ರಿಸ್ಪು ಇದ್ಕಿನ ಬೇಳೆ ಕ್ರಿಸ್ಪು ತುಂಬ ಇಷ್ಟ ಆಯಿತು. ಓಕೆ, ಎಂಜಾಯ್ ಮಾಡಿ, ಬಿಸಿ ಬಿಸಿ ಇದೆ, ತಿಂದ್ಬಿಡಿ. ಸರಿ, ಏನು ತಿನ್ನೋದೇ ಕಷ್ಟ. ಯಾಕೆ? ಕ್ಯೂನಲ್ಲಿ ನಿಂತ್ಕೋಬೇಕಲ್ಲ ಇಷ್ಟೊಂದು. ಹೌದು. ಆಮೇಲೆ ಮನೆಯವರು ಈ ಕಡೆ ಇದ್ದಾರೆ, ಅವ್ರಿಗೆ ತಂದ್ಕೊಡ್ಬೇಕು. ಅಯ್ಯೋ, ಎಂತ ಡ್ಯೂಟಿ. ತಂದ್ಕೊಡೋದು ಸಂತೋಷ. ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಏನ್ ಸಿಕ್ತು ನಿಮಗೆ? ಏನ್ ನನಗೆ ಇದು ಅವರೇ ವೇಳೆ ದೋಸೆ ಸಿಕ್ತು, ಅವರೆಕಾಳು ಸಾರು ಸಿಕ್ತು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ದೋಸೆ? ವೆರಿ ವೆರಿ ಟೇಸ್ಟಿ, ಭಾಳ ಚೆನ್ನಾಗಿದೆ. ಹೊರಗಡೆ ಬರೋ ಸ್ವಲ್ಪ ಈ ಥರದ ಅಪರೂಪವೇ, ಯಾಕೆಂದರೆ ಒಂದು ಬೇರೆ ಬೇರೆ ಕಾರಣಗಳಿರುತ್ತೆ, ಮಾಬ್ ಸೇರ್ತಿರುತ್ತಲ್ಲ ಅದಕ್ಕೋಸ್ಕರ. ಹಲೋ, ಮಂಚೂರಿ ತಿಂತಾ ಇದ್ದೀರಾ? ಹಾಂ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ಎಲ್ಲ ಮೇಳ ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನೀವೇನು ತಿಂದ್ರಿ? ಇವಾಗ ಗೋಬಿ ಟ್ರೈ ಮಾಡಿದ್ದೀವಿ. ಆವಾಗಲೇ ಬಂದುಬಿಟ್ಟು ದೋಸೆ ವಾಸ್ ವೆರಿ ನೈಸ್, ಚಾಟ್ ಚೆನ್ನಾಗಿತ್ತು. ಓಕೆ, ದೋಸೆ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಚಾಟ್ಸು ಚೆನ್ನಾಗಿತ್ತು. ಏನೇನು ತಿಂದ್ರಿ ಚಾಟ್ಸಲ್ಲಿ? ಮಸಾಲೆ ಪೂರಿ, ಪಾನಿಪೂರಿ ಮತ್ತು ಬ್ಯಾಸ್ಕೆಟ್ ಚಾಟ್ ಅಂತ ತಿಂದ್ವಿ. ಹಾಂ, ಇಷ್ಟ ಆಯ್ತಾ ಇಲ್ಲ? ಹಾಂ, ಎಲ್ಲ ಚೆನ್ನಾಗಿತ್ತು. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂತ. ಏನು ತಿಂತಾ ಇದ್ದೀರಿ ಇಲ್ಲಿ? ಗೋಬಿ ಮಂಚೂರಿ ತಿಂತಾ ಇದೀವಿ. ಹಾಂ, ಹೆಂಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಮತ್ತೆ ಏನೇನು ತಿಂದ್ರಿ ಇಲ್ಲಿ? ದೋಸೆ ತಿಂದ್ವಿ, ಗೋಬಿ ಮಂಚೂರಿ ತಿಂತಾ ಇದ್ವಿ. ನೀವೇನು ತಿಂದ್ರಿ ಮೇಡಮ್? ನಾವು ದೋಸೆ ತಿಂದ್ವಿ, ಇವಾಗ ಗೋಬಿ ತಿಂತಾ ಇದ್ವಿ. ಮತ್ತೇನಿದೆ ಲಿಸ್ಟಲ್ಲಿ? ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ಹೌದಾ? ಫುಲ್ ಎಂಜಾಯ್ ಮಾಡ್ತಾ ಎಲ್ಲ ಇದ್ದೀರಿ? ಎಂಜಾಯ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿರೋದಾ? ಇದೇ ಫಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು, ಎಂಜಾಯ್ ಮಾಡಿ. ನಮಸ್ಕಾರ, ನಿಮ್ಮ ಹೆಸರು? ರಂಜನಿ ನನ್ನ ಹೆಸರು. ಇಲ್ಲಿ ಮೇಳದಲ್ಲಿ ಏನೇನು ತಿಂದ್ರಿ? ನಾವು ಇಲ್ಲಿ ವಡೆ, ಬೋಂಡಾ, ಪಡ್ಡು, ಇಡ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲಾನು ತುಂಬಾ ರುಚಿಯಾಗಿದೆ. ಏನು ತುಂಬಾ ಇಷ್ಟ ಆಗಿದೆ? ಯಾವುದು? ಪಡ್ಡು ತುಂಬಾ ಇಷ್ಟ ಆಯ್ತು. ಓಕೆ, ನೀವು ನಂಗೆ ನೋಡಿದ ಕೂಡಲೇ ನೀವು ನನಗೆ ಗೊತ್ತು ಹೇಳಿದ್ರಿ ಅಂತ ಅನಿಸ್ತು. ಹೇಳ್ರಿ, ನಮ್ಮ ಟಿವಿ ವಿಕ್ರಮ ನೋಡ್ತೀರಾ ನೀವು? ಟಿವಿ ವಿಕ್ರಮನೇ ನಮ್ ಫೇವ್ರೆಟ್ ಚಾನೆಲ್ ಕನ್ನಡದಲ್ಲಿ, ಯಾಕೆಂದ್ರೆ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾರೆ. ಆಮೇಲೆ ನಿಮ್ ಮಂಡಕ್ಕಿ ಮಿರ್ಚಿ ಅಂತೂ ನಾವು ಮಿಸ್ ಮಾಡೋದಿಲ್ಲ. ನಿಮ್ದು ಸಂಗೀತ ಕಟ್ಟಿ ಅವ್ರ ಜೊತೆ ಇಂಟರ್ವ್ಯೂ ನಂಗೆ ತುಂಬಾ ನೆಚ್ಚಿದ್ದು. ಇನ್ನು ಮುಂಜಾನೆ ಎದ್ದ ಕೂಡಲೇ ನೀವು ಹೇಳಿದ್ರಿ ಒಬ್ರು ನೋಡ್ತೀರ ಅಂತ ಹೇಳಿ. ಮುಂಜಾನೆ ಎದ್ದ ಕೂಡ್ಲೆ BV ಆರ್ತಿ ಮೇಡಮ್ ಅವ್ರದ್ದು ಮಾತು ಕೇಳ್ತೀವಿ. ಕೃಷ್ಣನ್ ಮಾತುಗಳಿಂದ ನಮ್ಮ ದಿನ ಪ್ರಾರಂಭ ಮಾಡ್ತೀವಪ್ಪ. ಹೌದಾ? ನಿಮ್ಗೂ ಇಷ್ಟ, ನೀವು ನೋಡ್ತೀರಿ? ಹೌದು, ಪ್ರತಿ ದಿವಸ ನಾನು ನೋಡ್ತೀನಿ, ಆಕೆ ನೋಡೋದ್ರಿಂದ ನಾನು ನೋಡ್ತೀನಿ. ಅಲ್ಲ, ಇವ್ರು ಇನ್ಫ್ಲೂಯೆನ್ಸರ್ ಅಂತ ಇವ್ರು ಹೇಳ್ತಾ ಇದ್ರು. ಹೌದೌದು, ಇವಳೇ ನನಗೆ ಟಿವಿ ವಿಕ್ರಮ ಬಗ್ಗೆ ಹೇಳಿದ್ಮೇಲೆ ನಿಮ್ಮ ವಿಮರ್ಶೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ಬಿಕಾಸ್ ನೀವು ಐ ಥಿಂಕ್ ಹತ್ರವಾಗಿ ನೋಡಿ ಅದನ್ನ ಅನಲೈಸ್ ಮಾಡಿ ನೀವು ಹೇಳ್ತೀರೇನೋ. ಮತ್ತೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ, ಸ್ಪೆಷಲಿ. ಸೊ ಭಾಷೆಯನ್ನ ಒಂದು ಟಿವಿ ಉಳಿಸ್ತಾ ಇದೆ ಅಂತ ಹೇಳೋಕೆ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಮೇಡಮ್, ನಮಗೆ ಹೆಮ್ಮೆ, ಬಹಳ ಖುಷಿ ಆಯ್ತು. ಹಿಂಗೆ ಮೇಳದಲ್ಲಿ ಇನ್ನೂ ಎಲ್ಲ ಎಂಜಾಯ್ ಮಾಡಿ ತಿಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡ್ರಪ್ಪ, ಫುಲ್ ಕ್ಯೂನ್ಯಾಗ ನಿಂತು ಎಷ್ಟೊತ್ತಾಯ್ತು ಯಪ್ಪ. ಕ್ಯೂನ್ಯಾಗ ನಿಂತು ಒಂದು ವಡ, ಒಂದು ಬೋಂಡ, ಎರಡು ತಗೊಂಡಿನಿ. ಈಗ ಅವರೆಕಾಯಿ ಬೋಂಡ ಟೇಸ್ಟ್ ಮಾಡಿ ನೋಡ್ಬಿಡ. ನೋಡ್ರಿ, ಇದೇ ಒಂದು ಮಸಾಲ್ ವಡೆ, ಅವರೆಕಾಳು ವಡೆಗೆ ಎಷ್ಟೊಂದು ಜನ ಎಷ್ಟೊತ್ತನ ಕಾಯ್ಲಿಗತ್ತಾರ ಕ್ಯೂನ್ಯಾಗ ನಿಂತು. ಭಾಳ ಪ್ರೀಶಿಯಸ್ ವಡೆ ಅದಾವ ಇವು, ಯಾಕಂದ್ರ ನನಗೆ ಇಲ್ಲಿದ್ರ ಮಹತ್ವ ಗೊತ್ತಾಗ್ಯದ, ಅದ್ರ ವ್ಯಾಲ್ಯೂ ಗೊತ್ತಾಗ್ಯದ. ಎಷ್ಟು ಒಂದು ಅರ್ಧ ತಾಸು, 1 ತಾಸು ತನ ಕ್ಯೂನ್ಯಾಗ ನಿಂತು ಇಲ್ಲಿ ತಿನ್ಲಿಗತ್ತಾರ ನೋಡ್ರಿ. ನೋಡೇ ಬಿಡೋಣ.
ಹ್ಮ್ ಹಾ ಹಾ ಮಾತೇ ಬರ್ತಲ್ಲ. ಸ್ವರ್ಗದಂತ ಟೇಸ್ಟ್. ಅದೇ ಹೇಳಿಕತ್ತಿದ್ರು ಇಷ್ಟೊತ್ತನ ಕ್ಯೂನ್ಯಾಗ ನಿಂತಿದ್ ಎಲ್ಲ ಸಾರ್ಥಕ. ಒಂದ್ ತುತ್ತು ವಡೆ ತಿಂದ ಕೂಡ್ಲೆ ಆ ಕ್ಯೂನ್ಯಾಗ ನಿಂತಿದ್ದು, ಅದು ಸುಸ್ತಾಗಿದ್ದು, ಹೈರಾಣಾಗಿದ್ದು ಎಲ್ಲ ನೆನಪು ಹಾರ್ಬಿಡ್ತದ ನೋಡ್ರಿ. ಅಷ್ಟ್ ಮಸ್ತ್ ಅದ, ಭಾರಿ ಮಸ್ತ್ ಅದ. ಇನ್ನು ಈ ಅವರೆಕಾಳು ಬೋಂಡ ಒಂದ್ ಟ್ರೈ ಮಾಡ್ಬಿಡೋಣ. ನೋಡ್ರಿ ಹೋಗಿ ಬರ್ಲಿಕತ್ತದ ಹಂಗೆ. ಬಿಸಿ ಹಾಲು ಬೋಂಡ, ಅವರೆಕಾಯಿ ಬೋಂಡ ನೋಡ್ರಿ ಹೆಂಗ ಹೋಗಿ ಬರ್ಲಿಕತ್ತದ. ಇಷ್ಟು ಬಿಸಿದು ಬೆಂಗಳೂರಿನಾಗಿನ ಈ ತಂಪು ವಾತಾವರಣಕ್ಕ ಈ ಬಿಸಿ ಆಲೂ ಬೋಂಡ ತಿಂತಾ ಇದ್ರ ಅದ್ರ ಮಜಾನೇ ಬೇರೆ. ಬಿಸಿ ಫುಲ್ ಬಾಯಿಟ್ರ ಸುಟ್ಟು ಹರ್ಲಿಗತ್ತ ಅಂತೀವಲ್ಲ ನಮ್ ಕಡೆ. ಮಸ್ತ್ ಅದ ನೋಡ್ರಿ, ಭಾರಿ ಟೇಸ್ಟ್, ಅಗದಿ ಮಸ್ತ್, ಸೂಪರ್. ಅದ್ರ ಸಲುವಾಗಿ ಇಷ್ಟು ಉದ್ದ ಕ್ಯೂ ಅದ. ನೀವು ನೋಡ್ಬೇಕು, ನೀವು ಎಲ್ಲಿಂದ ಎಲ್ಲಿ ತನಕ ಕ್ಯೂ ಅದ. ಈ ಒಂದು ವಡೆ ಬೋಂಡೆ ತಿಲ್ಲಕ್ಕೆ ಇಷ್ಟು ದೊಡ್ಡ ಕ್ಯೂ. ಭಾರಿ ಮಸ್ತ್ ಅದ, ಅಗದಿ ಫಸ್ಟ್ ಕ್ಲಾಸ್, ಸೂಪರ್. ಈ ಅವರೆಕಾಳು ಬೋಂಡ ಮತ್ತು ವಡೆ ಎರಡು ತಿಂದು ಮುಗಿಸ್ತೀನಿ. ಇನ್ನ ಬಹಳಷ್ಟು ವೆರೈಟೀಸ್ ಅವ. ಸ್ವೀಟ್ಸ್, ನನಗ್ ಸ್ವೀಟ್ಸ್ನು ಅವರೆಕಾಳು ಫ್ಲೇವರ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ಈ ಮೇಳಕ್ ಬಂದಾಗ ಗೊತ್ತಾಗ್ಲಿಕ್ಕತ್ತದ. ಹಿಂಗಾಗಿ ಅದನ್ನು ಟೇಸ್ಟ್ ಮಾಡಿ ನೋಡೋಣ. ಮಸ್ತ್ ಅದ, ಭಾರಿ ಅದು. ಈ ತರ ಎಲ್ಲ ಹಾಕ್ತಾರಲ್ಲಪ್ಪ ಇವ್ರು. ನೋಡ್ರಿ ಇಲ್ಲಿ ಅವರೆಕಾಳು ದೋಸಾ ಹಾಕ್ಲಿಕತ್ತಾರ. ಭಾರಿ ಡಿಮಾಂಡ್ ಅದ, ಸಿಕ್ಕಾಪಟ್ಟೆ. ಹೊರಗ ಇಷ್ಟುದ್ದ ಕ್ಯೂ ಅದ. ಬಂದವ್ರಿಗೆಲ್ಲ ಹಾಟ್ ಫೇವ್ರೇಟ್ ಅಂದ್ರ ಅವರೆಕಾಳು ದೋಸಾ ಹಾಕೊಂಡ್ ನೋಡ್ಲಿಕತ್ತೀರಿ ನೀವು. ಬಿಸಿ ಹಬೆ ಆಡ್ಲಿಕತ್ತದ. ಅವರೆಕಾಳಿಂದ ಘಮ ವಾಸನೆ ಬರ್ಲಿಕತ್ತದ. ಮಸ್ತ್. ಇನ್ನೇನ್ ತಿನ್ನೋದಷ್ಟೇ ಬಾಕಿ. ನನಗೂ ಟೆಂಪ್ಟ್ ಆಗ್ಲಿಕತ್ತದ. ನಾನು ಒಂದು ತಗೊಂಡ್ಬಿಡ್ತೀನಿ ಈಗ ಅವರೆಕಾಳು ದೋಸಾ. ನೋಡ್ರಿ ಹೆಂಗದ. ಅದು ನಂದಿನಿ ಪ್ಯೂರ್ ತುಪ್ಪ ಹಾಕಿ ಮಾಡ್ಲಿಕತ್ತಾರ ನೋಡ್ರಿ. ನಾ ಅಂಚಬಿಟ್ಟಿದ್ದೆ ಎಣ್ಣೆ ಹಾಕ್ತಾರ ಇಷ್ಟೊಂದ್ ಅಂತ ಹೇಳಿ. ಮಸ್ತ್ ತುಪ್ಪ ಹಾಕಿ ತುಪ್ಪದಲ್ಲೇ ಮುಳುಗಿದಂತ ಅವರೆಕಾಳು ದೋಸಾ ರೆಡಿ ಆಗ್ಲಿಕತ್ತದ. ಅವರೇ ಬೇಳೆ ಮೇಳದಾಗ ದ ಮೋಸ್ಟ್ ಫೇವ್ರೇಟ್ ನೋಡ್ರಿ. ಭಾಳ ಮಂದಿಗೆ ಇಷ್ಟ ಆಗಿದಂದ್ರ ಅವರೆಕಾಳು ದೋಸಾ, ಅವರೆಕಾಳು ಸಾರು. ಭಾರಿ ಮಸ್ತ. ಮಾಡುದ ನೋಡಿದ್ವಿ ನಾವು, ಭಾರಿ ಇತ್ತು. ತಿಂದೆ ಬಿಡೋಣ ಈಗ. ಟೇಸ್ಟ್ ಬಿಸಿ ಅದ. ದೋಸೆ ಹಿಟ್ಟು ದೋಸಾ ಹಾಕಿ ಅದ್ರ ಮ್ಯಾಲ ಫುಲ್ ಅವರೆಕಾಳು ಉಳ್ಳಾಗಡ್ಡಿ. ಇದು ಸಾರ್ನು ಅವರೆಕಾಳು ಸಾರು. ಅಲ್ಟಿಮೇಟ್ ಅದ. ಹೆವನ್ಲಿ ಟೇಸ್ಟ್ ಅಂತಾರಲ್ಲ ಹಂಗದ ನೋಡ್ರಿ. ಭಾರಿ ಫಸ್ಟ್ ಕ್ಲಾಸ್ ಅದ. ಫುಲ್ ಈಗ ಇದು ಒಂದು ದೋಸಾ, ಇದು ಅವರೆಕಾಳು ಸಾರ್ ತಿಂದ್ ಬಿಟ್ರಿ ಅಂದ್ರ ಇಡೀ ಅವರೆಕಾಳದ ಮೇಳ ಏನೈತಲ್ಲ, ಆ ಮೇಳದ ಫುಲ್ ರೌಂಡ್ ಹಾಕ್ ಬಂದಂಗ ನೋಡ್ರಿ. ಅಷ್ಟು ಭರ್ಪೂರ್ ಅವರೆಕಾಳು ತುಂಬ್ಯಾವ. ಸಾರ್ನಾಗ್ನು ಹಂಗೆ, ದೋಸಾನಾಗ್ನು ಹಂಗೆ. ಅಷ್ಟು ಮಸ್ತ್ ಭಾರಿ ಟೇಸ್ಟ್ ಕೊಡ್ಲಿ ಅದ. ಸೂಪರ್ ಬಪ್ಪ, ಫಸ್ಟ್ ಕ್ಲಾಸ್. ಈ ಅವರೆಕಾಳನ್ನ ನಾವು ಸೇವಿಸೋದ್ರಿಂದ ಭಾರಿ ಹೆಲ್ದಿ ಧಾನ್ಯ ಇದು. ಈ ಅವರೆಕಾಳ್ನಾಗ ವಿಟಮಿನ್ಗಳು ತುಂಬ್ಯಾವ, ಬಹಳಷ್ಟು ವಿಟಮಿನ್ಗಳು. ವಿಟಮಿನ್ ಕೆ, ವಿಟಮಿನ್ ಸಿ ಆಗಿರ್ಬೋದು. ಆಮೇಲೆ ಸಿಕ್ಕಾಪಟ್ಟೆ ಫೈಬರ್ ಅಂಶ ಅದ ಅವರೆಕಾಳ್ನಾಗ. ಹಿಂಗಾಗಿ ನಮ್ಮ ದೇಹದ ಆರೋಗ್ಯ, ನಮ್ಮ ಕಣ್ಣಿನ ಆರೋಗ್ಯ, ನಮ್ಮ ಎಲ್ಲಾ ರೀತಿಯ ಅಂದ್ರೆ ಚರ್ಮದ ಆರೋಗ್ಯ ಆಗಿರ್ಬಹುದು, ಎಲ್ಲಾ ರೀತಿಯ ಆರೋಗ್ಯಕ್ಕ ಅವರೆಕಾಳು ಭಾರಿ ಬೆಸ್ಟ್ ನೋಡ್ರಿ. ಈ ಅವರೆಕಾಳು ಮೇಳದಾಗ ಬಂದು ಬಹಳ ಮಸ್ತ್ ವೆರೈಟಿ ಎಲ್ಲಾ. ಈ ದೋಸಾ ಅಂತೂ ಹೇಳಲಿಕತ್ತೀನಲ್ಲ, ದ ಮೋಸ್ಟ್ ಫೇವ್ರೇಟ್, ಫಾಸ್ಟ್ ಸೆಲ್ಲಿಂಗ್, ಭಾರಿ ಅದ್ಭುತ ಅದ ಇದು. ಅವರೆಕಾಳು ದೋಸಾ, ಅವರೆಕಾಳು ಸಾರು ಸೂಪರ್ ಟೇಸ್ಟ್ ಅದ ನೋಡ್ರಿ, ಭಾರಿ ಅದ.
ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಆಯೋಜಿಸಿರುವಂತಹ ಈ ಅವರೇ ಬೇಳ ಮೇಳಕ್ಕೆ ನಾನಿವತ್ತು ಬಂದಿದ್ದೆ. ಏನಂತೀರಿ, ಏನೇನ್ ತಿಂದಿನಿ ಅಂತ ಲಿಸ್ಟ್ ಹೇಳ್ಬೇಕಂದ್ರೆ ನನಗೆ ನೆನಪಿಲ್ಲ, ಅಷ್ಟು ಭಾರಿ ಲಿಸ್ಟ್ಗಳು. ಅದ್ಭುತವಾದಂತಹ ಎಲ್ಲಾ ವೆರೈಟಿ ಐಟಮ್ಸ್ ತಿಂದ್ಯಾ. ಇಲ್ಲಿನ ಮಂದಿಗೆ ನೋಡಿ ಬಹಳ ಖುಷಿ ಆಯ್ತು. ಮಂದಿನೂ ಅಷ್ಟೇ ಆಹಾರ ಪ್ರಿಯರು, ಸಸ್ಯಾಹಾರಿಗಳು. ಏನ್ ಎಂಜಾಯ್ ಮಾಡ್ಲಿಕತ್ತಾರ ಇಲ್ಲಿ ಬಂದು. ಬೆಂಗಳೂರಿನಾಗ ದರ ವರ್ಷ ನಡೆಯುವಂತದ್ದು ಇದು ಅವರೆಕಾಳ ಮೇಳ. ಇದು 24ನೇ ಆವೃತ್ತಿ ಅಂತ ನೋಡ್ರಿ. ಒಳ್ಳೆ ಅದ್ಭುತವಾದ ಆಹಾರ ಧಾನ್ಯ ಅಂದ್ರ ಅವರೆಕಾಳು. ಇಂಥ ಅವರೆಕಾಳನ್ನ ಇಷ್ಟು ವೆರೈಟಿ ಆಹಾರದಾಗ ಸೇವಿಸಿ ಇಲ್ಲಿ ಬೆಂಗಳೂರಿಗರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ಟಾರ. ನನಗೂ ಅಷ್ಟೇ ಖುಷಿ ಆಗ್ಯದ. ಭಾರಿ ಮಸ್ತ್ ಐಟಮ್ ಎಲ್ಲಾ ಸಿಕ್ಕಾವ. ಸೊ ನನಗಂತೂ ಒಂದು ಸಾರ್ಥಕ ಸಂಚಿಕೆ, 2 ಸಂಚಿಕೆ ಮಾಡ್ಬಿಟ್ಟಿವಿ ಇಲ್ಲಿ ಕೇಸರಿಬಾತ್ ಸಂಚಿಕೆ. ಅಗದಿ ಮಸ್ತ್ ಅದ ನೋಡ್ರಿ. ಸೊ ಇದಾಗಿತ್ತು ಈ ವಾರದ ಚಿವಿ ವಿಕ್ರಮದ ಕೇಸರಿಬಾತ್, ನಿಮ್ಮ ರುಚಿ ಅಭಿರುಚಿಯ ಮಾತು. ಇಲ್ಲಿರುತ್ತೆ ಸಖತ್ ಊಟ, ಒಳ್ಳೆ ನೋಟ, ಜೀವನದ ಪಾಠ. ಸದ್ಯಕ್ಕೆ ನನ್ ಕಡೆಯಿಂದ ಬಾಯ್ ಬಾಯ್, ಚಾಚಾ. ಇನ್ನೊಂದ್ ಸ್ವಲ್ಪ ಒಳಗ್ ಒಂದ್ ರೌಂಡ್ ಹೋಗಿ ಬರ್ತೀನಿ. ನಿಮ್ಮ ಹೋಟೆಲ್ನಲ್ಲೂ ಹೀಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದೀರಾ? ರುಚಿಯಾದ ಊಟ ಸಿಗುತ್ತಾ? ಹಾಗಾದ್ರೆ ಮತ್ತ್ಯಾಕೆ ತಡ? ನಿಮ್ಮ ಹೋಟೆಲ್ನ ವಿವರಗಳನ್ನ ಈ ಕೆಳಕಂಡ ಇಮೇಲ್ಗೆ ಕಳಿಸಿಬಿಡಿ. ನಾನು ನಿಮ್ಮ ಹೋಟೆಲ್ಗೆ ಬರ್ತೀನಿ, ಟೇಸ್ಟ್ ಮಾಡ್ತೀನಿ, ರುಚಿ ಹೇಗಿದೆ ಅಂತ ಹೇಳ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.